ಜನಮನದ ಪದ ಪಯಣ ಗಾನ ಸಿಂಚನ. ಗಾನಸಿಂಚನ ಜನಮನದ ಪದ ಪಯಣ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ. ನಮ್ಮ ಮ್ಯೂಸಿಕ್ ಮಾಂತ್ರಿಕರನ್ನ ನಮ್ಮ ಕಾರ್ಯಕ್ರಮ ಗಾನಸಿಂಚನಕ್ಕೆ ಬರಮಾಡಿಕೊಳ್ಳುವಂತಹ ಸಮಯ. ಮಾರುತಿ ಪ್ರಸಾದ್ ಆನ್ ತಬಲಾ, ಶಿವಮಾಲು ಆನ್ ಪರ್ಕಷನ್, ಉಮಾ ಪ್ರಸಾದ್ ಆನ್ ರಿದಮ್ ಪ್ಯಾಡ್, ಗಣೇಶ್ ಆನ್ ಫ್ಲೂಟ್, Kiran on keyboards. ಗಾನಸಿಂಚನ ಜನಮನದ ಪದ ಪಯಣ ಕಾರ್ಯಕ್ರಮಕ್ಕೆ ನಮ್ಮ ತ್ರಿವಳಿ ರತ್ನಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುವಂತಹ ಸಮಯ. ಪ್ರೀತಿ ಪೂರ್ವಕ ಚಪ್ಪಾಳೆಗಳೊಂದಿಗೆ ಬರಮಾಡಿಕೊಳ್ಳೋಣ ನಮ್ಮ ತ್ರಿವಳಿ ರತ್ನಗಳನ್ನ. ಓಕೆ, ನಮ್ಮ ಮುಖ್ಯ ತೀರ್ಪುಗಾರರಾದಂತಹ ದಿ ವೆರಿ ಬ್ಯೂಟಿಫುಲ್ ಅರ್ಚನಾ ಉಡುಪ ಮ್ಯಾಮ್, ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಕನಸುಗಾರ ರವಿಚಂದ್ರನ್ ಅವರು ಫೀಲ್ ಕೊಡ್ತಾ ಇರುವಂತಹ ನಮ್ಮ ಕಡುಬಗೆರೆ ಮುನಿರಾಜು ಸರ್, ಪ್ರೀತಿಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತ. ನಮ್ಮ ಮತ್ತೋರ್ವ ತೀರ್ಪುಗಾರರಾದಂತಹ ವೇಮಗಲ್ ನಾರಾಯಣ ಸ್ವಾಮಿ ಸರ್, ವೆರಿ ವಾರ್ಮ್ ವೆಲ್ಕಮ್. ಹೆತ್ತ ಕರುಳಿನ ಕಣ್ಣೀರು ಬತ್ತಿದ ಮ್ಯಾಲೆ ಈ ಒಂದು ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ಕಾವ್ಯ ಜೆ ಆಚಾರ್ ಆನ್ ಸ್ಟೇಜ್ ಪ್ಲೀಸ್. ಕರುಳಿನ ಕಣ್ಣೀರು ಬತ್ತಿದ ಮ್ಯಾಲೆ ನಿನ್ನ ಒಡಲಿನ ಮಕ್ಕಳು ಬದುಕೋದ್ಯಾಗೆ ಹೇಳೆ. ಕಾಡು ಕಣಿವೆನು ಬರಡಾಗಿ ಬರಿದಾದ ಮ್ಯಾಲೆ ನಿನ್ನ ಕುಡಿಗಳು ಕೊರಗೋದು ನ್ಯಾಯವೇ ಹೇಳೆ. ಬದುಕನ್ನು ಕಲಿತೋರು ಬದುಕುತ್ತಲಿರುವರು, ಅನ್ನವ ಬೆಳೆಯೋರು ಹಸಿವಿಂದ ಸತ್ತರು. ಮೇಲೆ ಕುಂತೋನ್ಗೆ ಎಲ್ಲ ಕಾಣುತ್ತಲ್ಲ, ನನ್ನ ಕಣ್ಣಿಗೆ ನಾವು ಕಾಣೋದಿಲ್ಲ. ಮೇಲೆ ಕುಂತೋನ್ಗೆ ಎಲ್ಲ ಕಾಣುತ್ತಲ್ಲ, ಅವನ ಕಣ್ಣಿಗೆ ನಾವು ಕಾಣೋದಿಲ್ಲ. ಹಸುವೆನೆ ನೋಡು ನಿನ್ನ ಕ್ರೌರ್ಯಾನ, ಭೂಮಿನೇ ಹೇಳು ಇದುವೇ ನ್ಯಾಯಾನ. ಹೆತ್ತ ಕರುಳಿನ ಕಣ್ಣಿನ ಮ್ಯಾಲೆ ನಿನ್ನ ಒಡಲಿನ ಮಕ್ಕಳು ಬದುಕೋದ್ಯಾಗೆ ಹೇಳೆ.
ಕ್ವಾರಿ ಕಲ್ಲು ಆಗ್ಯಾವು. ಅಧಿಕಾರಿ ನೌಕರಿ ಮಂದಿಗೆಲ್ಲ ಕಣ್ಣು ಕಿವಿಗಳೆಲ್ಲ ಹೋಗ್ಯಾವು. ನಾಡನ್ನಾಳುವ ನಮ್ಮ ನಾಯಕರು ಬರಿ ಮಾತಲ್ಲೇ ಮನೆ ಕಟ್ಟಾರೋ. ಹೆತ್ತ ಕರುಳಿನ ಕಣ್ಣೀರು ಬತ್ತಿದ ಮ್ಯಾಲೆ ನಿನ್ನ ಒಡಲಿನ ಮಕ್ಕಳು ಬದುಕೋದ್ಯಾಗೆ ಹೇಳೆ. ಕಾಡು ಕಣಿವೇನು ಬರಡಾಗಿ ಬರಿದಾದ ಮ್ಯಾಲೆ ನಿನ್ನ ಮಕ್ಕಳು ಕೊರ್ಗೋದು ನ್ಯಾಯವೇ ಹೇಳೆ. ಕಾವ್ಯ ಪಾಪ ಫುಲ್ ಸ್ವೆಟ್ ಆಗಿಬಿಟ್ಟಿದ್ದಾರೆ, ಅವ್ರಿಗೊಂಚೂರು ಹುಷಾರಿಲ್ಲ. ಹೇಗೆ ಅನ್ನಿಸ್ತಾ ಇದೆ? ಯು ಫೀಲಿಂಗ್ ಗುಡ್? ಇಲ್ಲ ಅಷ್ಟೊಂದೇನಿಲ್ಲ. ಓಕೆ, ಐ ಕ್ಯಾನ್ ಮ್ಯಾನೇಜ್. ಯು ಕ್ಯಾನ್ ಮ್ಯಾನೇಜ್? ಓಕೆ, ಜೋರಾದ ಚಪ್ಪಾಳೆ ಬರಲಿ. ಓಕೆ, ಇದು ಯಾರು ಹಾಡು ಗೊತ್ತಲ್ಲ ನಿಮಗೆ? ಮುನಿರಾಜು ಸರ್ ಹಾಡಿದ್ದು ಅಲ್ವಾ? ಗಿವ್ ಅ ಬಿಗ್ ಹ್ಯಾಂಡ್. ಅಮೇಝಿಂಗ್ ಸರ್. ಅರ್ಚನಾ ಮ್ಯಾಮ್, ನಮ್ಮ ಕಾವ್ಯ ಅವರು ಈ ಹಾಡನ್ನು ಹೇಗೆ ಪ್ರಸ್ತುತಗೊಳಿಸಿದ್ರು? ಪಾಪ ಅವಳಿವತ್ತು ವೇದಿಕೆ ಮೇಲೆ ಬಂದು ನಿಂತ್ಕೊಂಡ ತಕ್ಷಣ ನನ್ನ ತಲೆಗೆ ಬಂದಿದ್ದ ಸಾಲುಗಳೇನು ಗೊತ್ತಾ? ನೆರಳನ್ನು ಕಾಣದ ಲತೆಯಂತೆ, ಬಿಸಿಲಿಗೆ ಬಾಡಿದ ಹೂವಂತೆ, ಬಾಡಿದೆ ಈ ಮೊಗವೇಗೆ, ಏನು ನಿನ್ನ ಚಿಂತೆ, ಹೇಳೆ ನನ್ನ ಕಾವ್ಯ ಅಂತ. ಪಾಪಚ್ಚಿ, ನೀನು ಅಷ್ಟೇಮ್ಮ, ಆರೋಗ್ಯ ಚೆನ್ನಾಗಿ ನೋಡ್ಕೋ, ಬೇಗ ವಾಸಿ ಮಾಡ್ಕೋ. ಇದು ಫಸ್ಟ್ ಆಫ್ ಆಲ್ ಅವರ ಹಾಡಿರೋಂಥ ಹಾಡನ್ನು ಅವ್ರ ಎದುರಿಗೆ ಹಾಡಬೇಕು ಅಂದರೆ ಎಕ್ಸ್ಟ್ರಾ ಹೆದರಿಕೆ ಆಗಿರುತ್ತೆ ನಿಂಗೆ ಪಾಪ. ಅಂದ್ಕೊಂಡೆ ಈಗ ಹಾಡು ಮುಗಿದ ತಕ್ಷಣ ಇವಳು ಹೋಗಿ ಒಂದು ಲೀಟ್ರ್ ವಾಟರ್ ಬಾಟ್ಲ್ ಕುಡ್ದು ನೀರು ಕುಡ್ದು ಖಾಲಿ ಮಾಡ್ತಾಳೆ ಅಂತ ಅಷ್ಟು ಅಂತ ಎಂಜಲ್ ನುಂಗ್ತಾ ಇದ್ಲು. ಪಾಪಚ್ಚಿ, ನೀನು ತುಂಬ ಚೆನ್ನಾಗಿ ಹಾಡ್ದಿಯಮ್ಮ. ಅಲ್ಲಲ್ಲಿ ಫೈನ್ ಟ್ಯೂನಿಂಗ್ ಬೇಕು ಅನ್ನೋದು ಬಿಟ್ಟರೆ ತುಂಬ ಚೆನ್ನಾಗಿ ಹಾಡ್ದು. ಲಿರಿಕ್ಸು ಒಂದು ಚೂರು ಅಲ್ಲಿ ನಿಂಗೆ ಮರ್ತೋಗ್ತಾ ಇತ್ತು ಟೆನ್ಷನ್ನಿಗೆ ಅಂತ ಅಂದ್ಕೊಳ್ತೀನಿ ನಾನು. ಸೊ ಅದ್ರ ಕಡೆ ಗಮನ ಕೊಡು, ಫೈನ್ ಟ್ಯೂನಿಂಗ್ ಕಡೆ ಗಮನ ಕೊಡು. ಅದರ್ವೈಸ್ ಗುಡ್, ವೆರಿ ಗುಡ್. ಮುನಿರಾಜು ಸರ್, ನಿಮ್ಮದೇ ಹಾಡು. ನನಗೆ ಆಕೆಗೆ ಪಾಪ ಆರೋಗ್ಯ ಚೆನ್ನಾಗಿಲ್ಲ ಅನ್ನೋದೊಂದು ಸಂಕಟ. ಆದರೆ ಇನ್ನೊಂದು ಕಡೆ ಆ ಹಾಡಿಗೆ ಇವಳು ಮುಖ ಆಪ್ಟಾಗಿತ್ತು. ಹಾಂ, ಅದು ನೋಡಿ, ಅದನ್ನೇ ಹೇಳೋದು, ಹಂಗೆ ನ್ಯಾಚುರಲಾಗಿ ಬರಬಾರ್ದು. ಅದು ಪಾಪ ಕಾಯಿಲೆಗಳೆಲ್ಲ ಬಂದು ಹಂಗೆ ಆಗಬಾರ್ದು. ಆ ಹಾಡಿನ ಸಾಹಿತ್ಯ ಎಲ್ಲ ಅರ್ಥ ಆಗಿತ್ತಲ್ಲಮ್ಮ? ಅರ್ಥ ಆಗಿತ್ತು ಅಲ್ವಾ? ಅದು ಹಾಡಬೇಕಾದ್ರೆ ರಾಜೇಶ್ ಕೃಷ್ಣನವ್ರು ಬಂದಿದ್ದರು ಸ್ಟುಡಿಯೋಗೆ. ಅವ್ರದ್ದು ನೆಕ್ಸ್ಟ್ ಸಾಂಗ್ ಇತ್ತು. ನನ್ನ ಹಾಡು ಅವರು ಒಬ್ಬ ಕಲಾವಿದ ಇನ್ನೊಬ್ಬ ಕಲಾವಿದರಿಗೆ ಎಂಥ ಪ್ರೋತ್ಸಾಹ ಕೊಡ್ತಾರೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಈ ಹಾಡನ್ನು ಹಾಡ್ತಿದ್ದಾಗ ಅವ್ರು ಬಂದರು, ಅವ್ರದ್ದು ನೆಕ್ಸ್ಟ್ ಸಾಂಗ್ ಇತ್ತಲ್ಲ, ನಾನು ಬೇಗ ಬಿಟ್ಕೊಡ್ಬೇಕಾಗಿತ್ತು. ಅವ್ರೇನು ಮಾಡಿದ್ರು ಗೊತ್ತಾ? ಅವ್ರ ದೊಡ್ಡತನ ನೋಡಿ. ಇಲ್ಲ, ಅದ್ಭುತವಾದ ಹಾಡು, ಅವ್ರ ಮೂಡಲ್ಲಿ, ಒಳ್ಳೆ ಮೂಡಲ್ಲಿದ್ದಾರೆ, ಅವರು ತುಂಬ ಚೆನ್ನಾಗಿ ಹಾಡ್ತಿದ್ದಾರೆ, ಅದನ್ನು ಫಿನಿಷ್ ಮಾಡಿಬಿಡಿ, ಆಮೇಲೆ ನಾನು ತೊಗೊಳ್ಳಿ ಅಂದರು. ನಮ್ಮದು ಸ್ಲಾಟ್ ಮುಗ್ದೋಗಿತ್ತು, ಅವ್ರದ್ದು ಸ್ಲಾಟ್ ಇತ್ತು ಸ್ಟುಡಿಯೋದಲ್ಲಿ. ಅದಕ್ಕೆ ಹೇಳೋದು, ಕಲಾವಿದರು ಯಾವಾಗಲೂ ಅವರು ಎಂಜಾಯ್ ಮಾಡಿದ್ರು, ಆಮೇಲೆ ಆ ಹಾಡನ್ನು ಎಂಜಾಯ್ ಮಾಡಿದ್ರು. ಏನಂತ ಇದು ಫೀಲಿಂಗ್ ಇದು ಅಂತ ಹೇಳಿ ಅದು ಭಾಳ ಚೆನ್ನಾಗಿದೆ. ನನಗಂತೂ ಅದು ಆ ಸಾಹಿತ್ಯ ನನಗೆ ತುಂಬ ಇಷ್ಟ ಆಯಿತು. ಯಾರು ಗೊತ್ತಾ ಕಂಪೋಸ್ ಮಾಡಿರೋದು? ಆಪ್ತ ಶಿಷ್ಯ ಲೋಕೇಶ್ ಅಂತ. ನಾನಲ್ಲ, ಲೋಕೇಶ್ ಅಲ್ಲ, ಅಲ್ಲ ಲೋಕೇಶ್. ಅವ್ರಿಗೊಂದು ಚಪ್ಪಾಳೆ ಕೊಡಿ. ಧನ್ಯವಾದಗಳು, ಚೆನ್ನಾಗಿ ಹಾಡಿದ್ದಾರೆ. ಕಾವ್ಯ ಅವರೇ, ಇಡೀ ಹಾಡು ಒಂದು ರೀತಿ ನಮ್ಮ ಪ್ರಕೃತಿಯ ವೈಪರೀತ್ಯಗಳ ಬಗ್ಗೆ ಮತ್ತು ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಸುಚ್ಚಿ ಹೇಳ್ತಕ್ಕಂಥ ಒಂದು ಸಾಹಿತ್ಯ ಇದರಲ್ಲಿದೆ ಅಲ್ವೇ? ಹಾಂ, ಯಾಕಂದರೆ ಯಾತಕ್ಕೆ ಮಳೆ ಓದವೋ ಶಿವ ಶಿವ ಲೋಕ ತಲ್ಲಣಿಸುತ್ತಾದು ಅಂತೇಳಿ ಒಂದು ಹಾಡು ಬರ್ತದೆ. ಅದು ಯಾರಾದರೂ ಮುಂದೆ ಸ್ಪರ್ಧಿಗಳು ಆಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಆಡಿದ್ರಲ್ಲ ನೋಡಿ, ಅದರಲ್ಲೂ ಇದೇ ರೀತಿಯೇ ಅಲ್ವೇ? ಯಾಕಂದರೆ ಎಲ್ಲವೂ ಸರಿ ಇಲ್ಲದಾಗ, ಪ್ರಕೃತಿ ಮುನಿದಾಗ ಅಥವಾ ಬೇರೆ ವ್ಯವಸ್ಥೆಗಳು ಹೆಚ್ಚು ಕಮ್ಮಿ ಆದಾಗ ಯಾರು ಕೇಳಬೇಕು ಹೇಳಿ? ಅಂಥ ಒಂದು ಒಳ್ಳೆಯ ಸಾಹಿತ್ಯ ಅದು. ನಿಮ್ಮ ಹಾಡಲ್ಲಿ ಸ್ವಲ್ಪ ನಿಮಗೆ ಮೈ ಹುಷಾರಿಲ್ಲದೆ ಇದ್ದರೂ ನೀವು ಅದನ್ನು ಅಚ್ಚುಕಟ್ಟಾಗಿ ಹಾಡಿ ಮುಗಿಸಿದ್ರಿ ನೀವು, ಅದರಲ್ಲೇನೂ ಅನುಮಾನ ಇಲ್ಲ.
ಆಗಲಿ ಒಳ್ಳೇದಾಗಲಿ ನಿಮಗೆ. ಥ್ಯಾಂಕ್ ಯು ಸರ್. ಕಾವ್ಯ, ನಿಮ್ಮ ಮುಂದಿನ ಎಪಿಸೋಡ್ಗೆ ಆಲ್ ದ ಬೆಸ್ಟ್ ಹೇಳಕ್ಕಿನ್ನ ಇವಾಗ ನಿಮಗೆ ಬೇಕಾಗಿರೋದು ಗೆಟ್ ವೆಲ್ ಸೂನ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಆದಿಜ್ಯೋತಿ ಬನ್ಯೋ ಪರಂಜ್ಯೋತಿ ಬನ್ಯೋ ಈ ಒಂದು ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ಮಿಲಿಂದ್ ಆನ್ ಸ್ಟೇಜ್ ಪ್ಲೀಸ್. आदिज्योति बन्यो परंज्योति बन्यो आदिज्योति बन्यो परंज्योति बन्यो प्रभु ज्योति बन्यो नन्न परंज्योति बन्यो मंटेद लिंगु बन्यो मंटेद वडेय बन्यो अय्यप्पदव नाडो नाल्गे म्याले ಬಂದದಗೋ ಧರ್ಮ ಗುರುವೇ ಸಿದ್ದಯ್ಯ ಸ್ವಾಮಿ ಬನ್ಯೋ ಮಂಡೇದ ಲಿಂಗಯ್ಯ ನೀವೇ ಬನ್ಯೋ. ಕರೆಗೆ ದೊಡ್ಡೋರ ಕಂಡು ನನ್ನ ಮುದ್ದು ಕೆಂಪಣ್ಣ ಯಾವೂರಲ ಪರದೇಸಿ ಯಾವೂರಲ ಜಂಗುಮ ಕಬ್ಬಿಣದ ಕುಲುಮೆಲಿ ನೊಣಕೇನು ಅಗ್ಗವಪ್ಪ ಅಯ್ಯ ಊರ ಕೇರಿಗೆ ಹೋದರೆ ನಿಂಗೆ ರಾಗಿ ಜ್ವಾಳ ಕೊಡುತ್ತಾರೆ ಸಿದ್ದಯ್ಯ ಸ್ವಾಮಿ ಬನ್ಯೋ ಬಾಬಾಡ ಲಿಂಗಯ್ಯ ನೀವೇ ಬನ್ಯೋ. ಅಯ್ಯ ದೇವ್ರು ಅಂದ್ರೆ ಯಾರು ಅಯ್ಯ ದಿಂಡ್ರು ಅಂದ್ರೆ ಯಾರು ಅಯ್ಯ ದೇವ್ರು ಮಾಡೋರು ನಾವೇ ಅಯ್ಯ ದಿಂಡ್ರು ಮಾಡೋರು ನಾವೇ ಕೋಲೆ ಮಾಡೋರು ನಾವೇ ಅಯ್ಯ ತಾಳಿ ಮಾಡೋರು ನಾವೇ ದೇವ ದೇವರಿಗೆಲ್ಲ ಅಯ್ಯ ಮೊದಲ ದೇವನು ನಾನೇ ಅಯ್ಯ ಗಂಡ ಗಂಡರಿಗೆಲ್ಲ ನಾನೇ ಮೊದಲ ಗಂಡ ಅಂದನಂತೆ ಸಿದ್ದಯ್ಯ ಸ್ವಾಮಿ ಬನ್ಯೋ ಬಾಬಾಡ ಗೆದ್ದಯ್ಯ ನೀವೇ ಬನ್ಯೋ. ಮುಕ್ಕೋಟಿ ಮೂರು ದೇವ್ರನ್ನೂ ನೆನೆಸ್ಕೊಂಡ್ಬಿಟ್ಟಾರ ಮಿಲಿಂದ ಒಂದೇ ಸಾರಿ. ನಾನೀಗ ಬರ್ತೀನಿ ಸರ್ ಮುಖ ನೋಡಿದ್ರೆ ನನಗೆ ಭಯ ಆಗ್ತಾ ಇದೆ ನಡಿಬೇಕಾದ್ರೆ. ಯಾಕೆ? ಸರ್ ಅಂದರೆ ಅದು ಕಲ್ತಿದ್ದೆ ನೀವು ಆಡ್ತಿರಲ್ಲ ಸರ್, ಆದ್ರೆ ಇಷ್ಟ ಆದಮೇಲೆ ಕಲ್ತಿದ್ದೆ. ಅಲ್ಲ, ಅದಕ್ಕೆ ಇವತ್ತು ನ್ಯಾಯ ಕೊಟ್ಟೆ ಬಿಟ್ಟು ನೀನು. ಸ್ವಲ್ಪ ಸಮಾಧಾನ ಮಾಡ್ಕೊ. ಅಲ್ಲಿಂದನೇ ಶುರು ಮಾಡ್ಬಿಡಿ. ಅವರೇ ಹಾಡಿದ ಹಾಡು ಅವರಿಂದನೇ ಅದೇ. ಶುರುವಾಗಲಿ. ಅಲ್ಲ, ನೀನು ನ್ಯಾಯ ಸರ್, ಕೊಟ್ಟೆ ನೀವೇ ಬಿಡು. ಹೇಳಿ. ನ್ಯಾಯ ಕೊಟ್ಟೆ. ನೀನು ಹೇಳ್ಬಿಟ್ಟು ಹಾಡಿದೆ. ಆಮೇಲೆ ನಾನು ನೀವು ಹಾಡಿದ ಸಾಲ ಆದಮೇಲೆ ಇನ್ನೊಂದು ಸಾಲ ಹಾಡ್ತೀನಿ ಅಂತ, ಅದು ಭಾಳ ಇಷ್ಟ ಆಗಿದ್ದು. ಮತ್ತು ನೀನು ಎರಡೂ ಸಾಲನ್ನು ಬ್ಲೆಂಡ್ ಮಾಡಿ ಅಷ್ಟಕ್ಕೆ ಮುಗಿಸ್ಬಿಟ್ಟಲ್ಲ, ಯಾಕೆ ಅಲ್ವಾ? ಸರ್ ಅದು ಇನ್ನೂ ನೆಕ್ಸ್ಟ್ ಚರಣ ಇತ್ತು ಸರ್. ಅಲ್ಲ, ನೀನು ಎರಡು ಚರಣನೂ ಹಾಡಬೇಕಾಗಿತ್ತು ಅಂತ ನಾನು ಹೇಳೋದು. ಏನು ಗೊತ್ತಾ, ಅದು ಒಂದು ಚರಣದಲ್ಲಿ ಏನು ಬರುತ್ತೆ, ಅವರು ಆಚಾರರು ನಾವು ಏ ಪರದೇಸಿ ಬಾ ಇಲ್ಲಿ ಯಾಕೆ ಬಂದಿದೆಯಾ, ಕಬ್ಬಣದ ಅಂಗಡಿಲಿ ಏನೋ ನಿನ್ನ ಕೆಲಸ, ಹೋಗು ಅಲ್ಲಿ ಊರ್ಗನ ಹೋಗು, ರಾಗಿನ ಭಿಕ್ಷೆನ ಕೊಡ್ತಾರೆ ಹೋಗು ಅಂತ ಕಳಿಸ್ತಾರೆ. ಮುಂದಕ್ಕೆ ಏನು ಹೇಳ್ತಾರೆ ಗೊತ್ತಾ, ನೀನೇನು ಧರ್ಮ ಸಾನ್ಕೊಂಡು ಬರೋದು ನಮಗೆ, ಚಿನ್ನ ತರೋರು ನಾವು, ಅಯ್ಯ ಒಡವೆ ಮಾಡೋರು ನಾವು, ಅಯ್ಯ ವಾಲೆ ಮಾಡೋರು ನಾವು, ಅಯ್ಯ ಜಮುಕಿ ಮಾಡೋರು ನಾವು, ತಾಳಿ ಮಾಡೋರು ನಾವೇ. ನಾವು ಕಟ್ಟಿದಂಥ ತಾಳಿನ ನೀವು ಕಟ್ತಿರಲ್ಲ, ಕಟ್ಟಿದ ಗಂಡ ನಾನು ಆದರೆ ಕಟ್ಟಿದ ಗಂಡ ನೀನು ಆದರೆ ಮುಟ್ಟಿದ ಗಂಡ ನಾನು ಅಂತಾರೆ ಅಲ್ವಾ? ಆಮೇಲೆ ಹೇಳ್ತಾರೆ ಮರ ತರೋರು ನಾವು, ಬಾಗಿಲು ತರೋರು ಮಾಡೋರು ನಾವು, ಕಿಟಕಿ ಮಾಡೋರು ನಾವು, ಕಲ್ಲು ತರೋರು ನಾವು, ಕೆತ್ತನೆ ಮಾಡೋರು ನಾವು ಮಾಡಿದ ದ್ಯಾವ್ರನ್ನ ನೀವು ದ್ಯಾವ್ರು ದಿಂಡ್ರು ಅಂತಿರಲ್ಲ ಅಂತ ಅವ್ರಿಗೆ ಹೇಳ್ತಾರೆ. ನಿನ್ನ ಧರ್ಮ ಏನಯ್ಯ, ನಂದೇ ಧರ್ಮ ಅಂತ ಹೇಳ್ತಾ ಹೋಗ್ತಾರೆ. ನೀನು ಅದನ್ನು ಹಾಡಿದ್ದಿದ್ರೆ ನನಗೆ ಇನ್ನಷ್ಟು ಖುಷಿ ಆಗ್ತಿತ್ತು. ಎರಡೂ ಸೇರಿಸಿ ಒಂದಿರಲ್ಲೇ ಹಾಡ್ಬಿಟ್ಟಲ್ಲ.
ಸರ್ ಅಂದರೆ ನನಗೆ ಅದು ಸಿಕ್ಕಿದ್ದು ಅದೇ ಥರನೇ ಇತ್ತು. ಹೌದಾ, ಒಳ್ಳೇದು, ಇರಲಿ, ಪರವಾಗಿಲ್ಲ, ತೊಂದರೆ ಇಲ್ಲ. ಮಂಟೇಸ್ವಾಮಿ ಪದ ಚೆನ್ನಾಗಿ ಹಾಡಿದೆ. ಮತ್ತು ಇವತ್ತೇನು ಗೊತ್ತಾ, ಗಡಿಬಿಡಿ ಇರಲಿಲ್ಲ. ಮುಗ್ದಾದ್ಮೇಲೆ ಗಡಿಬಿಡಿ ಮಾಡ್ಕೊಂಡ, ಭಯ ಪಡ್ತಾ ಇದ್ದ. ಅಂದರೆ ಇದು ನನಗೆ ತುಂಬ ಫೇವ್ರೇಟ್ ಸಾಂಗ್ ಸರ್. ಅದಕ್ಕೆ ಎಲ್ಲನೂ ಫೇವ್ರೇಟ್ ಆಗಬೇಕು. ಎಲ್ಲ ಸಾಂಗು ಫೇವ್ರೇಟ್ ಆದರೆ ನೀನು ಕಾಂಪಿಟೇಷನಲ್ಲಿ ಉಳ್ಕೋಬೋದು ಅಲ್ವಾ? ನೋಡೋಣ ಮೇಡಮ್ ಏನೇನು ಹೇಳ್ತಾರೆ, ಕೇಳೋಣ. ಅರ್ಚನಾ ಮ್ಯಾಮ್, ಮಿಲಿಂದ, ಮ್ಯಾಮ್ ಇವತ್ತು ನಮಗೆ ಸರ್ಪ್ರೈಸ್ ಕೊಟ್ಬಿಟ್ಟೆಲ್ಲೋ. ಸೂಪರಾಗಿ ಹಾಡ್ದಿ ಕಣೋ. ಥ್ಯಾಂಕ್ ಯು. ಇದೇ ಫೋಕಸ್ಸು, ಇದೇ ಡೆಡಿಕೇಶನ್ನು ಎಲ್ಲ ಹಾಡಲ್ಲೂ ಇರಬೇಕಪ್ಪ. ಇದನ್ನೇ ಕಾಯ್ದುಕೊಂಡು ಹೋಗು, ಆಯಿತಾ? ಇದನ್ನು ಬಿಡಬೇಡ. ಮತ್ತೆ ಅವ್ನು ಶುರು ಮಾಡೋಕ್ಕೆ ಮುಂಚೆ ಏನು ಇದು ಲಂಗ್ಸೇ ಆಚೆ ಬಂದ್ಬಿಡುತ್ತೇನೋ ಅಂತ ನಂಗೆ ಭಯ ಆಗಿತ್ತು. ಅಷ್ಟು ಜೋರಾಗಿ ಉಸಿರಾಡ್ತಾ ಇದ್ದಾನೆ. ಅಲ್ಲಿ ಹಿಂದ್ಗಡೆ ತಿರುಗಿ ಆ ದೇವರಿಗೆಲ್ಲ ನಮಸ್ಕಾರ ಮಾಡ್ತಾ ಇದ್ದಾನೆ. ಅದಾದ್ಮೇಲೂ ಹಿಂಗೆ ಮಾಡ್ತಾ ಇದ್ದಾನೆ. ಹಾಂ, ನಿನಗೆ ತುಂಬ ಡೆಡಿಕೇಶನ್ ಇದೆಯಪ್ಪ. ಅದು ನೀನು ಅಲ್ಲಿ ನಮಸ್ಕಾರ ಮಾಡಿ ಗೊತ್ತಾಗಬೇಕಾಗಿಲ್ಲ. ನಿನ್ನ ಸಾಹಿತ್ಯ ಪ್ರೇಮ ಇರ್ಬೋದು, ಪ್ರತಿ ಸಲನೂ ಹೊಸ ಹೊಸ ಹಾಡುಗಳನ್ನ ತಂದು ನೀನು ಹಾಡೋ ಒಂದು ನಿನ್ನ ಕರ್ತವ್ಯ ಏನು ಮಾಡ್ತಾ ಇದೆಯಾ, ಅದು ಎಲ್ಲದರಲ್ಲೂ ಫ್ರಮ್ ಡೇ ಒನ್ ನಾನು ನೋಡ್ತಾ ಇರೋದು ನಿನಗೆ ಸಿಕ್ಕಾಪಟ್ಟೆ ಡೆಡಿಕೇಶನ್ ಇದೆ, ಶ್ರದ್ಧೆ ಇದೆ. ಅದು ನಿನ್ನನ್ನು ಕಾಯ್ದುಕೊಂಡು ಹೋಗುತ್ತಪ್ಪ. ಥ್ಯಾಂಕ್ ಯು. ಅದು ನಾನು ತುಂಬ ನಂಬಿದ್ದೀನಿ. ನೀನು ತುಂಬ ಚೆನ್ನಾಗಿ ಹಾಡಿದೆ ಇವತ್ತು. ಆ ಮಧ್ಯದಲ್ಲಿ ಆಡ್ ನೋಟ್ಸ್ ಎಲ್ಲ ಬರುತ್ತಲ್ಲ, ಅದನ್ನೆಲ್ಲ ಎಷ್ಟು ಚೆನ್ನಾಗಿ ನಿಭಾಯಿಸ್ದಿಯಪ್ಪ ನೀನು. ಎಲ್ಲೂ ಏನೂ ತಪ್ಪಲಿಲ್ಲ ನೀನು. ಅದ್ಭುತವಾಗಿ ಹಾಡ್ದು. ಹೀಗೆ ಹಾಡ್ಕೊಂಡು ಹೋಗು. ಗಾಡ್ ಬ್ಲೆಸ್ ಯು. ಇನ್ನೊಂದು ವಿಷಯ ಏನು ಗೊತ್ತಾ ಮ್ಯಾಮ್, ಈತಲ್ಲಿ ಬಂದ ಹಾಡುಗಳೆಲ್ಲ ಚಾಲೆಂಜಿಂಗ್ ಹಾಡುಗಳೇ. ಹೌದು. ಆಮೇಲೆ ಎಲ್ಲ ಮೂಲ ಜನಪದ ಹಾಡುಗಳನ್ನೇ ಹೆಕ್ಕಿ ತಂದು ನಾನು ಇದನ್ನೇ ಹಾಡಬೇಕು ಇಲ್ಲಿ ಅಂತ ಹಾಡಿದ್ದಿದೆಯಲ್ಲ, ನನಗೆ ಅದು ಭಾಳ ಇಷ್ಟ ಆಯಿತು ಮಿಲಿಂದನಲ್ಲಿ. ಥ್ಯಾಂಕ್ ಯು ಸರ್. ನಿಜವಾಗ್ಲೂ ನೋಡಿ, ಕಲಿಕೆ ಅಂದರೆ ಇದೆ. ನನಗೆ ಯಾವ ಇದು ವಿಷಯ ಗೊತ್ತಿಲ್ಲ, ಅದ್ರ ಬಗ್ಗೆ ಕಲಿಯೋದಿದೆಯಲ್ಲ, ಅದೇ ಕಲಿಕೆ, ನಿಜವಾದ ಕಲಿಕೆ. ಅಲ್ಲ, ಒಂದೊಂದ್ಸಲಿ ನಮಗೆ ಭಯ ಆಗುತ್ತೆ. ಇವನ್ ಮೇಲೆ ಇವನು ಕಷ್ಟ ಕೊಟ್ಕೊಂಡು ಎಲ್ಲಿ ಬಿಟ್ಟು ಹೋಗೋ ಪರಿಸ್ಥಿತಿ ಬಂದ್ಬಿಡುತ್ತೋ. ಯಾವ್ದ್ಯಾವ್ದೋ ಕಷ್ಟಕರವಾದ ಟ್ರೈಬಲ್ ಸಾಂಗ್ ಎಲ್ಲ ತಗೋತಾನೆ, ಮಾಡಕ್ಕೆ ಬರ್ದೇ ಇರೋಂಥ ಹಾಡೆಲ್ಲ ತಗೋತಾನೆ. ತುಂಬ ಏನೋ ಇರುವೆ ಬಿಟ್ಕೊತಾ ಇರ್ತಾನೆ ಅವನೇ. ಅಂದರೆ ನನಗೆ ನಾನು ಅವಾಗ ಬಂದಾಗಿಂದನೂ ಅದೇ ಇದ್ದಿದ್ದು ಮ್ಯಾಮ್. ನಾನು ಕಲಿತು ನಾನು ಡಿಫ್ರೆಂಟ್ ಆಗಿರೋ ಸಾಂಗ್ಸ್ನೇ ತಗೋ. ಅದನ್ನೇ ಹೇಳಿದ್ದು ನಿನಗೆ, ಆ ಶ್ರದ್ಧೆ ಇದೆಯಲ್ಲ, ಮತ್ತೆ ಆ ಇಂಟ್ರೆಸ್ಟ್ ಇದೆಯಲ್ಲ, ಅದು ನಿನ್ನನ್ನು ತುಂಬ ಮುಂದಕ್ಕೆ ತೊಗೊಂಡು ಹೋಗುತ್ತಪ್ಪ. ಗಾಡ್ ಬ್ಲೆಸ್. ಆ್ಯಕ್ಚುಲಿ ಮಂಟೇಸ್ವಾಮಿ ನಿನ್ನನ್ನು ಕಾಪಾಡ್ತಾನೆ, ಖಂಡಿತವಾಗ್ಲೂ ಕಾಪಾಡ್ತಾನೆ. ಮಿಲಿಂದ್, ಈಗ ಮುನಿರಾಜು ಅವರು ಹೇಳಿದಾಗೆ ನೀನು ಮೊದಲಿನಿಂದ ಟಫ್ ಸಾಂಗ್ಸ್ನೇ ಆಯ್ಕೆ ಮಾಡ್ಕೊಳ್ತಾರೆ. ಎಲ್ಲ 1ನೇ ಕ್ಲಾಸ್ 2ನೇ ಕ್ಲಾಸ್ 3ನೇ ಕ್ಲಾಸ್ ಅಂತ ಹೋಗ್ತಾರಲ್ಲ, ನೀನು ಒಂದೇ ಸಾರಿ 10th ಸ್ಟ್ಯಾಂಡರ್ಡಲ್ಲಿ ಇರ್ತಕ್ಕಂಥ ಸ್ಟ್ಯಾಂಡರ್ಡ್ ಹಾಡನ್ನ ಹಾಡೋಕ್ಕೋ ಅಂಥ ಪ್ರಯತ್ನ ನೀನು ಮಾಡ್ತಾಯಿದ್ದೀವಿ ವೇದಿಕೆ ಮೇಲೆ. ನಾನು ಹೇಳ್ತಾ ಇದ್ದೆ ಮೇಡಮ್ಗೆ, ಈ ಥರ ಆಜಿ ಜ್ಯೋತಿ ಹಾಡು ಹೇಳ್ತಾ ಇದ್ದಾರೆ. ಮೇಡಮ್ ಕೇಳಿದೆ, ಕಷ್ಟ ಅಲ್ಲ ಮೇಡಮ್, ಮಿಲಿಂದ ಹೇಗೆ ನಿಭಾಯಿಸ್ತಾನೆ ಅಂತ. ಆದರೆ ಅಚ್ಚುಕಟ್ಟಾಗಿ ದಡ ಸೇರಿಸ್ಬಿಟ್ಟೆ ನೀನು. ಅದನ್ನು ಅಚ್ಚುಕಟ್ಟಾಗಿ ದಡ ಸೇರಿಸ್ದೆ. ಅದರಲ್ಲೇನು ಎರಡನೇ ಮಾತಿಲ್ಲ. ಕಷ್ಟಕರವಾದ ಹಾಡುಗಳನ್ನ ಆಯ್ಕೆ ಮಾಡ್ಕೊಳ್ಳೋಂಥ ಟಫ್ ಎಕ್ಸಾಮ್ ಮೇಡಮ್ ಕೊಟ್ಬಿಟ್ಟಿದ್ದಾರೆ ಎಲ್ಲರಿಗೂ. ಸೊ ನನಗೆ ಯಾವಾಗೂ ಟಫ್ ಇರಲಿ ಅಂತ ನೀನು ಆಯ್ಕೆ ಮಾಡ್ಕೊಂಡಿದ್ಯಲ್ಲ, ನೀನು ಎಕ್ಸಾಮೇ ಇದು, ಏನು ಮಾಡೋಕ್ಕಲ್ಲ, ಅವರೇ ಟಫ್ ಮಾಡ್ಕೊತಾ ಹೋಗ್ಬೇಕು, ನಾನು ಕೊಡೋದಲ್ಲ ಅದು. ಆಮೇಲೆ ಇನ್ನೊಂದು ಇವತ್ತು ಅಬ್ಸರ್ವ್ ಮಾಡಿದೆ, ಇವತ್ತು ಸಣ್ಣ ಮಕ್ಳ ಥರ ಅಂತ ಆರಾಮಾಗಿ ಆಡ್ದೆ ಇವತ್ತು. ಅಲ್ಲ ಮೇಡಮ್, ನಾನು ಹೇಳಿದ್ದು ಕಳೆದ ಸಂಚಿಕೆಗಳಲ್ಲಿ ನೀವು ಹೇಳಿದ್ರಲ್ಲ, ಟಫ್ ಆಗಿರಬೇಕು, ಡಿಫ್ರೆಂಟ್ ಆಗಿರಬೇಕು, ಮತ್ತು ಹಾಡುಗಳಲ್ಲಿ ಒಂದು ರೀತಿ ವಿಶಿಷ್ಟ ಭಾವನೆಗಳಿರಬೇಕು ಅಂತ ಹೇಳಿದ್ರಲ್ಲ. ಇದರಿಂದ ಎಲ್ಲರೂ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಮಿಲಿಂದ್ ಮೊದಲಿಂದಲೂ ಟಫ್ ಸಾಂಗ್ಸೇ ಆಯ್ಕೆ ಅಲ್ವೇ? ಒಳ್ಳೇದಾಗಲಿ ನಿನಗೆ ಮಿಲಿಂದ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಮಿಲಿಂದ, ಟಫ್ ಎಕ್ಸಾಮ್ಸ್ ತಗೊಳ್ತೀಯಾ ನಾಳೆಯಿಂದ? ನಡೀತಾ ಇದೆಯಕ್ಕ ನಿರಂತರ. ಓಕೆ, ಥ್ಯಾಂಕ್ ಯು. ಗುಡ್ ಲಕ್ ನಿಮಗೆ ಮುಂದಿನ ಎಪಿಸೋಡ್ಗೆ. ಒಳ್ಳೇದಾಗಲಿ. ಥ್ಯಾಂಕ್ ಯು. ಗಾನಸಿಂಚನ ಜನಮನದ ಪದ ಪಯಣ ಈ ಸಂಚಿಕೆಯಲ್ಲಿ ಆಸ್ ಯೂಶುವಲ್ ಒಬ್ಬರು ಬೆಸ್ಟ್ ಪರ್ಫಾರ್ಮರ್ ಆಫ್ ದಿ ವೀಕ್ ಆಗ್ತಾರೆ, ಒಬ್ಬರು ಗಾನಸಿಂಚನ ವೇದಿಕೆಗೆ ವಿದಾಯವನ್ನ ಹೇಳ್ತಾರೆ. ಯಾರು ಬೆಸ್ಟ್ ಪರ್ಫಾರ್ಮರ್, ಯಾರು ಗಾನಸಿಂಚನ ವೇದಿಕೆಗೆ ವಿದಾಯವನ್ನ ಹೇಳ್ತಾರೆ ಅಂತ ತಿಳ್ಕೊಳ್ಳೋ ಸಮಯ. ದಯವಿಟ್ಟು ನಮ್ಮ ಎಲ್ಲ ಸ್ಪರ್ಧಿಗಳು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಪ್ಲೀಸ್ ಕಮ್. Okay, and the best performer of the week is yaru? Any guesses, boys? Full competition.
ಓಕೆ ಆ್ಯಂಡ್ ದಿ ಬೆಸ್ಟ್ ಪರ್ಫಾರ್ಮರ್ ಆಫ್ ದಿ ವೀಕ್ ಈಸ್, ಇವ್ರು ಯಾವಾಗಲೂ ವಿಭಿನ್ನವಾದಂತಹ ವೇಷಭೂಷಣವನ್ನ ತೊಟ್ಟು ವೇದಿಕೆ ಮೇಲೆ ಬರ್ತಾರೆ, ವಿಭಿನ್ನವಾದಂತಹ ವಾದ್ಯಗಳನ್ನ ವೇದಿಕೆಗೆ ಪರಿಚಯಿಸ್ತಾರೆ, ಹಾಗೆ ವಿಭಿನ್ನವಾದಂತಹ ಹಾಡುಗಳನ್ನು ಕೂಡ ವೇದಿಕೆಗೆ ತರ್ತಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಬರ್ಮಾಡ್ಕೊಳ್ಳೋಣ ನಮ್ಮ ನಾಗರಾಜ್ ಸೋಮ್ರಿ ಅವರನ್ನ. ಮಣ್ಣಿನ ಶಿಸುವ ಮಾಡಿ, ಗಟ್ಟಿ ಮಣ್ಣಿನ ಶಿಸುವ ಮಾಡಿ, ಹೊಟ್ಟಿ ಒಳಗ ಇಡಿಸಲಿಲ್ಲ. ಗಟ್ಟಿ ಮಣ್ಣಿನ ಶಿಸುವ ಮಾಡಿ, ಹೊಟ್ಟಿ ಒಳಗ ಇಡಿಸಲಿಲ್ಲ. ಕೊಟ್ಟು ದೇವರ ಕಸಗೊಂಡು ಒಯ್ಯುವಾಗ, ಕೊಟ್ಟು ದೇವರ ಕಸಗೊಂಡು ಒಯ್ಯುವಾಗ, ಹೊಟ್ಟೆ ಕಿಚ್ಚಲಿ ಅಳವವರ್ಯಾರೋ, ಹೊಟ್ಟೆ ಕಿಚ್ಚಲಿ ಅಳವವರ್ಯಾರೋ. ಚಿಂತೆಯಾತಕ ಮನುಜ ಭ್ರಾಂತಿಯಾತಕ. ಸಡಗರಾದ ನಾರಿಯರಿಗೆ ಹಡಿಯುವಾಗ ಸೂಲಗೀತೆ, ಸಡಗರಾದ ನಾರಿಯರಿಗೆ ಹಡಿಯುವಾಗ ಸೂಲಗೀತೆ. ಅಡವಿ ಒಳಗಿನ ಕಾಡು ಮೃಗಗಳ, ಅಡವಿ ಒಳಗಿನ ಕಾಡು ಮೃಗಗಳ ಹಿಡದು ಹೆರಗಿ ಮಾಡಿದರ್ಯಾರು, ಹಿಡದು ಹೆರಗಿ ಮಾಡಿದರ್ಯಾರು. ಚಿಂತೆಯಾತಕ ಮನುಜ ಭ್ರಾಂತಿಯಾತಕ. ಸೋಮ್ರಿ ಅವರೇ, ಬೆಸ್ಟ್ ಪರ್ಫಾರ್ಮರ್ ಆಫ್ ದಿ ವೀಕ್ ಆಗಿದ್ದೀರಿ. ಖುಷಿಯಾಗಿದೆ. ಓಕೆ, ಖುಷಿ ಆಗಿದ್ಯಾ? ಚಂದನವಾಹಿನಿಯ ಗಾನಸಿಂಚನ ಜನಮನದ ಪದಪಯಣ ಈ ಒಂದು ಕಾರ್ಯಕ್ರಮದಲ್ಲಿ, ಅದರಲ್ಲೂ ಘಟಾನುಘಟಿಗಳಾದಂಥ ತ್ರಿವೇಳಿ ತ್ರಿಮೂರ್ತಿಗಳಾದಂಥ ಜರ್ದಸ್ಗಳು ಎದುರಿಗೆ ಹಾಡೋದು ಭಾಳ ಕಷ್ಟ. ಅದರಲ್ಲೂ ನಾವು ನಾದ ತಾಳ ಶ್ರುತಿಯನ್ನು ಸೇರಿಸಿ ಇವತ್ತಿನ ಗೀತೆಗೆ ನಮಗೆ ಕೊಟ್ಟಂಥ ಒಂದು ಈ ಕಾಣಿಕೆಗೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದ. ಸೂಪರ್ಬ್. ಅರ್ಚನಾ ಮ್ಯಾಮ್, ನಮ್ಮ ಬೆಸ್ಟ್ ಪರ್ಫಾರ್ಮರ್ ಆಫ್ ದಿ ವೀಕ್ ನಾಗರಾಜ್ ಸೋಮ್ರಿ ಅವರು. ನೀವು ಡಿಸ್ಕ್ರಿಪ್ಷನ್ ಹೇಳಕ್ಕೆ ಶುರು ಮಾಡಿದ್ರಲ್ಲ ಅವ್ರ ಬಗ್ಗೆ, ಆ ಕೂಡಲೇ ಅವರು ಬಟ್ಟೆ ಎಲ್ಲ ಹಿಂಗೆ ಸರಿ ಮಾಡಿಕೊಂಡು ಆ ಮುಖದಲ್ಲಿ ಸಣ್ಣ ಮಕ್ಕಳ ಖುಷಿಯನ್ನು ನೋಡಿದೆ ನಾನು. ಅದಕ್ಕೆ ಬೆಲೆನೇ ಕಟ್ಟಕ್ಕಾಗಲ್ಲ, ಅಷ್ಟು ಸಂತೋಷ ಇತ್ತು ಅವ್ರ ಮುಖದಲ್ಲಿ. ಓಕೆ, ನಿಮ್ಮ ಮುಖದ ಮೇಲಿನ ಆ ಸಂತೋಷ ನೋಡಿ ನನಗೆ ಆದ ಸಂತೋಷ ಅಷ್ಟಿಷ್ಟಲ್ಲ ತೋಮ್ರಿ ಅವರೇ, ಬಹಳ ಸಂತೋಷ ಆಯಿತು. ಹೀಗೆ ನಿಮಗೆ ಇನ್ನೂ ನಿಮ್ಮ ಸಾಧನೆ ಉತ್ತುಂಗಕ್ಕೆ ಏರ್ತಾ ಇರಲಿ, ನಿಮಗೆ ಇನ್ನೂ ಹೆಚ್ಚು ಹೆಚ್ಚು ಬಿರುದು ಬಾವಲಿಗಳು ಬರ್ತಾ ಇರಲಿ ಅನ್ನೋದೇ ನನ್ನ ಆಸೆ. ದೇವ್ರು ನಿಮಗೆ ಶಕ್ತಿ ಕೊಡಲಿ. ಥ್ಯಾಂಕ್ ಯು. ಮುನಿರಾಜು ಸರ್, ನಿಮ್ಮ ಹಾಡುಗಾರಿಕೆನೇ ನಮ್ಗೆ ಭಾಳ ಇಷ್ಟ. ನೀವು ತರುವಂಥ ಪ್ರತಿ ಸರಿ ಹೊಸ ಹೊಸ ಹಾಡುಗಳು, ಆ ನಿಮ್ಮ ತನವನ್ನು ಬಿಟ್ಕೊಡದೆ ಆ ಹಾಡುವಂಥ ಶೈಲಿ ಇದೆಯಲ್ಲ, ಅದು ನಮ್ಗೆ ಭಾಳ ಇಷ್ಟ. ಅದರಲ್ಲೂ ಒಯ್ ಅಂತಿರಲ್ಲ, ಅದು ನಾನೀಗ ಒಯ್ ಅಂತ ಅನ್ಬೇಕು ಅಂತ, ಅದು ನನಗೆ ಎಷ್ಟು ಇಷ್ಟ ಗೊತ್ತಾ ಅದು ನಿಮ್ಮ ಧ್ವನಿನಲ್ಲಿ. ನಿಜವಾಗ್ಲೂ ನೆಕ್ಸ್ಟ್ ನಾವು ಒಂದು ಹಾಡು ತಯಾರು ಮಾಡ್ಕೊಂಬರೋಣ, ಅವ್ರ ಶೈಲಿಯಲ್ಲಿ ನಾವು ಹಾಡಬೇಕು. ನಿಜವಾಗ್ಲೂ. ಆಮೇಲೆ ಮುಗ್ಧತೆ ಇದೆಯಲ್ಲ ನಿಮ್ಮಲ್ಲಿ, ಅಬ್ಬಾ, ಅದು ಹೇಳ್ಕೊಡೋದ್ರಿಂದ ಬರೋದಲ್ಲ, ಅದು ನಿಮ್ಮ ಒಳಗಡೆನೇ ಇದಿದೆ. ನೀವು ನಿಜವಾದ ಜನಪದ ಕಲಾವಿದ, ಈ ನಾಡಿನ ಆಸ್ತಿ. ನೀವು ಆಸ್ತಿ, ಕಲೆಯನ್ನು ಉಳಿಸುವಂಥ ದೊಡ್ಡ ಆಸ್ತಿ ನೀವು. ಒಳ್ಳೆಯದಾಗಲಿ ನಿಮಗೆ. ಈ ವಾರದ ಒಂದು ವಿಶೇಷ ಬಹುಮಾನ ಸಿಕ್ಕಿದ್ದು ವೈಯಕ್ತಿಕವಾಗಿ ನನಗೆ ತುಂಬ ಸಂತೋಷ ಆಗಿದೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ವೆಂಕಲ್ ಸರ್, ತೊಂದ್ರೆ ಅವರೇ, ಸರ್ ನಿಮ್ಮ ಕೈಲಿರೋ ಚಿಟ್ಕೆ ನಮಗೆ ತುಂಬ ಇಷ್ಟ ಕಂಡ್ರಿ. ಭಾಳ ಚೆನ್ನಾಗಿ ಅದನ್ನು ನುಡ್ಸ್ಕೊಂಡು ಆಡ್ತೀರಾ ನೀವು. ಯಾವುದೇ ಹಾಡು ಆಡಬೇಕಾದ್ರೂ ಅದು ನಿಮ್ಮ ಕೈಲಿದ್ರೆ ಒಂದು ಶಕ್ತಿ ಇದ್ದಾಗ ಅಲ್ವಾ ನಿಮಗೆ ಅದು? ಹೌದು ಸರ್. ಹಾಂ, ಅದು ನಮ್ಮ ಹಿಂದಿನಿಂದ ಬಂದ ವಾದ್ಯ. ಅದು ನಾವು ಅದು ಬಿಟ್ಟರೆ ಏನೋ ಕಳ್ಕೊಂಡಂಗೆ ನಿಮ್ಮ ಕಂಠದಲ್ಲೇ ಕೇಳಬೇಕು. ಗೀಗಿ ಪದ ಆಗ್ಬೋದು ಅಲ್ವೇ? ಹೌದು ಸರ್. ಮತ್ತು ನಮ್ಮ ಉತ್ತರ ಕರ್ನಾಟಕದ ಶೈಲಿ ಯಾವುದೇ ಭಾಗದ ಹಾಡುಗಳಾಗಲಿ ನಿಮ್ಮ ಕಂಠದಲ್ಲಿ ತುಂಬ ಚೆನ್ನಾಗಿ ಬರ್ತಾಯಿದೆ. ಹಾಗೆಯೇ ಮೇಡಮ್ ಅವ್ರು ಹೇಳಿದಾಗೆ ಸಂಚಿಕೆಯಿಂದ ಸಂಚಿಕೆಗೆ ಗೊತ್ತಲ್ಲ, ಇದು ದೊಡ್ಡ ಎಕ್ಸಾಮ್ ಇದ್ದಂಗೆ ಇರುತ್ತೆ. ಇನ್ನೂ ಒಳ್ಳೊಳ್ಳೆ ಹಾಡುಗಳನ್ನು ಈ ವೇದಿಕೆಗೆ ನೀವು ಕೊಡಿ. ದೇವರು ಒಳ್ಳೇದು ಮಾಡಿ. ಥ್ಯಾಂಕ್ ಯು ಸೋ ಮಚ್.
ಥ್ಯಾಂಕ್ ಯು ತೋಮ್ರಿ ಅವರೇ. ಹೀಗೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ವೇಷಭೂಷಣ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋ ಕುತೂಹಲ ನನಗೆ. ಬದಲಾವಣೆ ಆಗ್ತಿರುತ್ತೆ. ಬದಲಾವಣೆ ಜಗದ ನಿಯಮ. ಥ್ಯಾಂಕ್ ಯು. ಓಕೆ, ಬೆಸ್ಟ್ ಪರ್ಫಾರ್ಮರ್ ಆಫ್ ದಿ ವೀಕ್ ನಮ್ಮ ನಾಗರಾಜ್ ತೋಮ್ರಿ ಅವರು. ಯಾರು ಎಲಿಮಿನೇಟ್ ಆಗ್ತಾರೆ ಗಾನ ಸಿಂಚನ ವೇದಿಕೆಗೆ, ಯಾರು ವಿದಾಯವನ್ನ ಹೇಳ್ತಾರೆ ಅಂತ ತಿಳ್ಕೊಳ್ಳೋ ಸಮಯ. ಪುಟ್ಟ ಗುಡಿಸಿಲಿನೊಳಗ ಪುಟಿದ ಕನಸಿನ ಮಗ್ಗು ಹೂವಾಗಿ ಊರೆಲ್ಲ ಹರಳಿತ, ಹೂವಾಗಿ ಊರೆಲ್ಲ ಹರಳಿತ. ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ, ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ. ಸೂರ ಗುಡಿಸಿಲಿನೊಳಗ ಊರ ಬೆಳಗಿದ ದೀಪ, ತಾರಾವಾದಳು ಹೂಗಳ ಹಾರಕ್ಕ. ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ, ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ. ಒಳಗಿನ ಕಣ್ಣನು ತೆರೆಸಿದೆಯೋ, ಗೀತೆಯ ಮರ್ಮವ ತಿಳಿಸಿದೆಯೋ. ಒಳಗಿನ ಕಣ್ಣನು ತೆರೆಸಿದೆಯೋ, ಗೀತೆಯ ಮರ್ಮವ ತಿಳಿಸಿದೆಯೋ. ನಾನೇ ಎಂಬ ಭಾವ ನಾಶವಾಯಿತು, ನೀನೇ ಎಂಬ ನೀತಿ ನಿಜವಾಯಿತು. ಹೇ ಕೃಷ್ಣ ಕೃತಕ ಬಂಗಾರ ಕ್ಷಣಿಕ ಬಾಳಲ್ಲಿ ಬಡಿವಾರವೇಕೆ. ಶೃಂಗಾರ ಕೃತಕ ಬಂಗಾರ ಕ್ಷಣಿಕ
ಪಡುವಣ ದಿಕ್ಕಿನ ಪುಷ್ಪವ ಸುರಿಸಿ ದೋರಿ ಪರಂ ಜ್ಯೋತಿ. ಪಡುವಣ ದಿಕ್ಕಿನ ಪುಷ್ಪವ ಸುರಿಸಿ ದೋರಿ ಪರಂ ಜ್ಯೋತಿ. ಷಡಗರದಿಂದ ನೋಡುತ್ತ ಕುಳಿತರ ಶಂಕರ ಪಾರ್ವತಿ. ಷಡಗರದಿಂದ ನೋಡುತ್ತ ಕುಳಿತರ ಶಂಕರ ಪಾರ್ವತಿ. ಶ್ರೀಗಳ ಧಾಮವ ನೋಡುವ ಸಲುವಾಗಿ ಬಂದಳ ಸರಸ್ವತಿ. ಶ್ರೀಗಳ ಧಾಮವ ನೋಡುವ ಸಲುವಾಗಿ ಬಂದಳ ಸರಸ್ವತಿ. ಸಿದ್ದರಾಮನಿಗೆ ಭಾಗ್ಯದ ಲಕ್ಷ್ಮಿ ಬೆಳಗಿದಳ ಆರುತಿ. ನವ ಕಲ್ಯಾಣದಿ ನೆಲೆದಾಡುವ ಶ್ರೀ ಶರಣ ಶಿಲಾಮೂರ್ತಿ. ಸುವರ್ಣ ವಿಮಾನವಿ ಕುಸುಮಗಳು ಧರಿಸಿ ಹರ್ಷಿದೆನೋ ಕೀರ್ತಿ. ಕೈಯಕ್ಕಿ ಹುಯ್ಯುವಾಗ ಮೈಯೆಲ್ಲ ಜುಮ್ಮೆಂದು ಅಯ್ಯೋ ನಮ್ಮೆಣ್ಣೋ ಅಪರಂಜಿ. ಅಯ್ಯೋ ನಮ್ಮೆಣ್ಣೋ ಅಪರಂಜಿ ಕೊಡುತ್ತೀವಿ ಇವಳ ಜೊತೆ ಸುಖಿ ಬಾಳೋ ಮಧುವಣ್ಣ. ಕಲ್ಯಾಣವೋ ಗೌರಿ ಕಲ್ಯಾಣವೋ, ಕಲ್ಯಾಣವೋ ಗೌರಿ ಕಲ್ಯಾಣವೋ. ಕಲ್ಯಾಣವೇ ನಿರಿ ಕಾರುಣ್ಯ ಮೂರ್ತಿಗೆ, ಕಲ್ಯಾಣವೇ ನೀ ಶಿವನಿಗೆ. ಕಲ್ಯಾಣವೋ ಗೌರಿ ಕಲ್ಯಾಣವೋ, ಕಲ್ಯಾಣವೋ ಗೌರಿ ಕಲ್ಯಾಣವೋ. ಅಣ್ಣೆ ಕಲ್ಲು ಅಳಿಗುಳಿ ಮನೆ ನಮ್ಮ ಕ್ಯಾರಂ ಬೋರ್ಡು. ಚಿನ್ನಿ ದಾಂಡು ಬುಗುರಿಲೆ ನಮ್ಮ ಫುಟ್ಬಾಲ್ ಕ್ರಿಕೆಟು. ಹೇ ಅಣ್ಣೆ ಕಲ್ಲು ಅಳಿಗುಳಿ ಮನೆ ನಮ್ಮ ಕ್ಯಾರಂ ಬೋರ್ಡು. ಚಿನ್ನಿ ದಾಂಡು ಬುಗುರಿಲೆ ನಮ್ಮ ಫುಟ್ಬಾಲ್ ಕ್ರಿಕೆಟು. ಜವರಯ್ಯ ಬೋರಯ್ಯನ ಪದವಿ ಆರ್ಕೆಸ್ಟ್ರಾ ಕೇಳಿದಿರಾ? ಜವರಯ್ಯ ಬೋರಯ್ಯನ ಪದವಿ ಆರ್ಕೆಸ್ಟ್ರಾ. ಆ ಜೋಗಿರಯ್ಯನ್ ತಂಬೂರಿನೇ ಲೇಟೆಸ್ಟ್ ಗಿಟಾರ್, ಲೇಟೆಸ್ಟ್ ಗಿಟಾರ್. ಹಳ್ಳಿಗೋಗುವ ನಾವು ಹಳ್ಳಿಗೋಗುವ. ಆಕಾಶದಾಗೆ ಬಣ್ಣ ಬಳದೋನ್ಯಾರು, ಈ ಬೆಟ್ಟ ಗುಡ್ಡಗಳ ಮಡದೋನ್ಯಾರು. ಮರದ ಮ್ಯಾಗೆ ಹಣ್ಣ ಇಟ್ಟೋನ್ಯಾರು, ಹಣ್ಣ ಒಳಗೆ ರುಚಿಯ ತುಂಬೋನ್ಯಾರು. ಓಹೋ ಆಹಾ ಹೊಕ್ಕಳ ಹೊಕ್ಕರಿಯ ಹೋನಂಜ ಹೋಕೆಂಪ ಹೋಮರಿಯ ಹೋಜವ್ರ. ಇಂದು ಈ ಭೂಮಿ ಮ್ಯಾಲೆ ನನ್ನ ನಿಮ್ಮ ತಂದೋರ್ಯಾರು. ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಆ ಬೆಳ್ಳಿ ಮೂಡಿತು ಕೋಳಿ ಕೂಗಿತು. ಬಾನಾಗೆ ರಂಗು ಚಲಿ ತೆರ ನೆರಿ ಸೂರ್ಯ ಬಂದ, ಬೆಳ್ಳಿ ಮೂಡಿತು ಕೋಳಿ ಕೂಗಿತು. ಆರು ಮೂರ ಕಟ್ಟಬೇಕಣ್ಣ ಆ ಲಿಂಗ ಪೂಜೆಗೆ. ಆರು ಮೂರ ಕೆಡಿಸಬೇಕಣ್ಣ. ಆರು ಮೂರ ಕಟ್ಟಬೇಕಣ್ಣ ಆ ಲಿಂಗ ಪೂಜೆಗೆ. ಆರು ಮೂರ ಕೆಡಿಸಬೇಕಣ್ಣ. ಕಾಕ ಬುದ್ಧಿಯ ನೂಕಬೇಕು, ಮದಗಳೆಲ್ಲವ ಅಳಿಸಬೇಕು. ಕಾಕ ಬುದ್ಧಿಯ ನೂಕಬೇಕು, ಮದಗಳೆಲ್ಲವ ಅಳಿಸಬೇಕು. ಏಕನಾಗಿ ನೋಡಲು ಅನೇಕ ತೊಳಗು ಕಾಣುತ್ತದೆ. ಲಿಂಗ ಪೂಜೆ ಪೂಜೆಯಾಗುತ್ತಾದಣ್ಣ. ಯಾವಾಗ ನೋಡಲು ಲಿಂಗ ಪೂಜೆಯಾಗುತ್ತಾದಣ್ಣ. ಊರಿನಾಚೆ ದೂರ ದಾರಿ ಸೂರು ಬಾಗೋ ಜಾಗದಲ್ಲಿ ಓಡ ಬೆಟ್ಟ ಸೂರ್ಯ ಹುಟ್ಟಿ ಹಸುರಿನ ಗುಡ್ಡ ವಾಡೇವಲ್ಲಿ. ಮುಗಿಲೇ ಇಲ್ಲದ ಮುಗಿಲಿನಿಂದ ಜಾರಿ ಬೆಂದ ಉಲ್ಕಿ ಹಂಗ ಕಾಡಿನಿಂದ ಚಂಗನೆ ನೆಗದಿತ್ತ. ಕಾಡು ಕುದುರಿ ಓಡಿ ಬಂದಿತ್ತ. ಮಾದೇವ ನೀನೇ ಗತಿಯೋ, ಮಾದೇವ ನೀನೇ ಮತಿಯೋ. ಮಾದೇವ ನೀನೇ ಗತಿಯೋ, ಮಾದೇವ ನೀನೇ
ಮಾಡಿದ ಪಾಪ ನೀ ಮರೆತು ಮನ್ನಿಸು. ಮನೆ ದೇವ ಮಾದೇಶ್ವರನೇ ನೀ ಕರುಣೆ ತೋರಿಸು. ಮಾಯಕಾರನೇ ಮಾದೇವನೇ ಮನೆ ದೇವ ಮಾದೇಶ್ವರನೇ ಮೊರೆ ಕೇಳದೆ ನಿನ್ನೊಲುಮೆ ಇಲ್ಲದೆ ಬಾಳು ಬರಿದಾಗಿದೆ. ಯಾವ ಜನ್ಮದ ಕರ್ಮ ನಮ್ಮ ಬೆನ್ನ ಹತ್ತೈತೋ, ಯಾರೋ ಮಾಡಿದ ಪಾಪ ಬಡವರ ಪ್ರಾಣ ಹಿಂಡೈತೋ. ಮೇವು ಕಣಿಕೆ ಎಲ್ಲ ಒಣಗಿ ಹೋಗೈತಲ್ಲ, ಇಲ್ಲಿ ದನಗಳೆಲ್ಲ ಕಟುಕರ ಪಾಲೈತಲ್ಲ. ಹಸಿವಿರದ ಮರುಗೋ ಮಕ್ಕಳು, ನಗುವಿರದ ನೋವ ಮುಖಗಳು. ಹಸುವೆನೆ ನೋಡು ನಿನ್ನ ಕ್ರೌರ್ಯಾನ, ಭೂಮಿನೇ ಹೇಳು ಇದುವೇ ನ್ಯಾಯಾನ. ಹೆತ್ತ ಕರುಳಿನ ಕಣ್ಣಿನ ಮ್ಯಾಲೆ ನಿನ್ನ ಒಡಲಿನ ಮಕ್ಕಳು ಬದುಕೋದ್ಯಾಗೆ ಹೇಳೆ. ಕರೆಗೆ ದೊಡ್ಡೋರ ಕಂಡು ನನ್ನ ಮುದ್ದು ಕೆಂಪಣ್ಣ. ಯಾವೂರಲ ಪರದೇಸಿ ಯಾವೂರಲ ಜಂಗುಮ. ಕಬ್ಬಿಣದ ಕುಲುಮೆಲಿ ನೊಣಕೇನು ಅಗ್ಗವಪ್ಪ. ಅಯ್ಯವೂರ ಕೇರಿಗೆ ಹೋದರೆ ನಿಂಗೆ ರಾಗಿ ಜ್ವಾಳ ಕೊಡುತ್ತಾರೆ. ಸಿದ್ದಯ್ಯ ಸ್ವಾಮಿ ಬನ್ಯೋ ಬಾಬಾಡ. ಲಿಂಗಯ್ಯ ನೀವೇ ಬನ್ಯೋ. ನನಗೆ ಗೊತ್ತು ನಮ್ಮ ತೀರ್ಪುಗಾರರಿಗೆ ಎಷ್ಟು ಕಷ್ಟ ಆಗಿರುತ್ತೆ ಈ ಒಂದು ಸೆಗ್ಮೆಂಟ್ ಅಂತ ಹೇಳಲಿಕ್ಕೆ. ನನಗೂ ಕಷ್ಟ, ನನಗೆ ಗೊತ್ತು ನೋಡೋರ್ಗೂ ಅಲ್ಲಿ ಕೂತ್ಕೊಂಡು ಅಯ್ಯೋ ಇನ್ನೂ ಸ್ವಲ್ಪ ಚೆನ್ನಾಗಿ ಹಾಡ್ಬೋದಿತ್ತೇನೋ, ಇವತ್ತು ಇವ್ರು ಉಳ್ಕೋತಿದ್ರೇನೋ ಅನ್ನೋದು ನಿಮ್ಮ ಮನಸ್ಸಲ್ಲೂ ಇರುತ್ತೆ. ಸೊ ಇವತ್ತು ಗಾನ ಸಿಂಚನ ವೇದಿಕೆಗೆ ವಿದಾಯ ಹೇಳ್ತಿರೋರು ಐ ಆಮ್ ಸೋ ಸಾರಿ ಕಾವ್ಯ. ಕಾವ್ಯ ಅವರೇ ಸೋ ಸಾರಿ. ಇವತ್ತು ಗಾನ ಸಿಂಚನ ವೇದಿಕೆಗೆ ನೀವು ವಿದಾಯ ಹೇಳ್ತಿದ್ದೀರಿ. ಓಕೆ, ಆ್ಯಂಡ್ ಏನಾದರೂ ತಿಳಿಸೋದಿದೆಯಾ, ನಿಮ್ಗೇನಾದರೂ ಕನ್ವೆ ಮಾಡೋದಿದೆಯಾ? ಥ್ಯಾಂಕ್ ಯು ಎಲ್ರಿಗೂ. ಇಲ್ಲಿ ಬಂದಿದ್ದೆ ಕಲಿಬೇಕು ಅಂತ. ವಿನ್ ಆರ್ ಲೂಸ್ ಗೊತ್ತಿಲ್ಲ, ಬಟ್ ಎಲ್ಲರಿಂದನೂ ಎಲ್ಲ ಕಂಟೆಸ್ಟೆಂಟ್ಸಿಂದನೂ ಕಲಿಬೇಕು ಅನ್ನೋದಿತ್ತು. ಸೊ ಕಲ್ತಿದ್ದೀನಿ, ಇನ್ನೂ ಕಲಿತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಮಿಸ್ ಯು ಆಲ್. ನಿಮ್ಮ ಬೆಸ್ಟ್ ಫ್ರೆಂಡ್ ಯಾರು ಕಾವ್ಯ ಇಲ್ಲಿ? ಎಲ್ಲರೂ ಬೆಸ್ಟ್ ಫ್ರೆಂಡು, ಗೌತಮಿ ಅಕ್ಕ ಆ್ಯಂಡ್ ಪ್ರತಾಪ್. ಗೌತಮಿ ಆ್ಯಂಡ್ ಪ್ರತಾಪ್. ಆ್ಯಕ್ಚುಲಿ ಕಾವ್ಯ ಎಲ್ಲರಿಗೂ ರೆಡಿ ಆಗೋದಕ್ಕೆ ಒಂದಷ್ಟು ಯಾವಾಗಲೂ ಹೆಲ್ಪ್ ಮಾಡ್ತಿದ್ರು ಅಲ್ವಾ, ಟು ಲಾಟ್ ಆಫ್ ಪೀಪಲ್, ಹೌದಲ್ವಾ? ಎಲ್ಲರ ಕಣ್ಣಲ್ಲೂ ಇವಾಗ ನೀರಿದೆ. ವಿ ಆಲ್ಸೋ ಮಿಸ್ ಯು. ಓಕೆ, ಅರ್ಚನಾ ಮ್ಯಾಮ್, ಇವತ್ತು ಪಾಪ ನಿಮಗೆ ಹುಷಾರಿಲ್ಲ, ಮತ್ತಷ್ಟು ಕಷ್ಟ ಕೊಡ್ತಿದ್ದೀವಿ ಅನಿಸ್ತಾ ಇದೆ. ಹ್ಞೂ ಅಂತ ಇದ್ದಾರೆ ಅವರು. ಇಲ್ಲ, ಇಟ್ಸ್ ಓಕೆ. ಇದೊಂದು ರೌಂಡ್ ಯಾಕಾರು ಇರುತ್ತೇನೋ ಅಂತ ಅನಿಸ್ಬಿಡುತ್ತೆ. ನನ್ನ ಪ್ರೀತಿಯ ಹುಡುಗಿ ಕಾವ್ಯ ಇವತ್ತು ಪಾಪ ಅವಳಿಗೆ ಆರೋಗ್ಯ ಕೂಡ ಕೈ ಕೊಟ್ಟು ಚೆನ್ನಾಗಿ ಹಾಡಿದ್ರು. ಅವಳಕ್ಕಿಂತ ಇನ್ನೊಂದು ಚೂರು ಚೆನ್ನಾಗಿ ಬೇರೆಯವ್ರು ಹಾಡಿದ್ರಿಂದ ಇವತ್ತು ಅವಳು ನಮ್ಮನ್ನು ಬಿಟ್ಟು ಹೋಗಬೇಕಾಗಿ ಬರ್ತಾ ಇದೆ. ಏನು ಹೇಳಲಿ ಅಂತ ಗೊತ್ತಾಗಲ್ಲಮ್ಮ. ತುಂಬ ಸಂಸ್ಕಾರವಂತ ಹೆಣ್ಣುಮಗಳು, ಒಳ್ಳೆಯ ಕಂಠ ಇರುವಂತಹ, ಒಳ್ಳೆಯ ಮನಸ್ಸಿರುವಂತಹ ಕಲಾವಿದೆ ನೀನು. ನೀನು ತುಂಬ ಎತ್ತರಕ್ಕೆ ಬೆಳಿಬೇಕು, ಇನ್ನೂ ಹೆಚ್ಚು ಸಾಧನೆ ಮಾಡು. ಈಗ ಶುರುವಾದ ನಿನ್ನ ಪಯಣ, ನಿನ್ನ ಕಲಿಕೆ ಎರಡೂ ನಿಲ್ಲದೇ ಇರಲಿ. ಇನ್ನೂ ತುಂಬ ಎತ್ತರಕ್ಕೆ ನೀನು ಬೆಳಿಬೇಕು ಅನ್ನೋದು ಆಸೆ ಅಮ್ಮ. ದೇವ್ರು ನಿಂಗೆ ಹೆಚ್ಚು ಶಕ್ತಿ ಕೊಡಲಿ. ಥ್ಯಾಂಕ್ ಯು ಮ್ಯಾಮ್. ವೇಮ್ಗಲ್ ಸರ್.
ಕಾವ್ಯ ಅವರು ನೀವು ಹೇಳಿದಾಗೆ ನಿಮಗೆ ಇಲ್ಲಿ ಒಳ್ಳೊಳ್ಳೆ ಗಾಯಕರು ಪರಿಚಯ ಆದ್ರಿ ವೇದಿಕೆ ಮುಖಾಂತರ. ಒಳ್ಳೊಳ್ಳೆ ಒಂದಷ್ಟು ಸಾಕಷ್ಟು ಹಾಡುಗಳನ್ನು ನೀವು ಅವ್ರ ಕಂಠದಿಂದನೂ ಕೇಳಿದಿರಿ, ನಿಮ್ಮ ಕಂಠದಿಂದ ಅವರೂ ಕೇಳಿದ್ದಾರೆ ಅಲ್ವೇ? ಇದೊಂದು ವೇದಿಕೆ ಕಲೀಲಿಕ್ಕೆ ಮತ್ತು ಮುಂದಿನ ದಿನಗಳಲ್ಲಿ ನಾವು ನಮ್ಮ ಏನು ಜನಪದ ಸಂಸ್ಕೃತಿ ಆಗ್ಬೋದು ಅಥವಾ ಯಾವುದೇ ಭಾವಗೀತೆ ಆಗ್ಬೋದು, ಭಕ್ತಿಗೀತೆ ಆಗ್ಬೋದು, ಒಂದು ವೇದಿಕೆ ಇದು ಕಲೀಲಿಕ್ಕೆ ಒಂದು ಒಳ್ಳೆಯ ಅವಕಾಶ. ನಿಮಗೆ ಮೈಯಲ್ಲಿ ಹುಷಾರಿಲ್ಲದೆ ಇರತಕ್ಕಂಥದ್ದೇ ಇವತ್ತು ಏನಾದರೂ ಒಂದು ಸ್ವಲ್ಪ ತೊಡಕಾಯ್ತೇನೋ ಗೊತ್ತಿಲ್ಲ, ಆದ್ರೂ ಮತ್ತೆ ನಿರಂತರವಾಗಿ ನಿಮ್ಮ ಕಲಿಕೆ ಮುಂದುವರಿಲಿ. ಮುಂದುವರಿಲಿ, ದೇವ್ರು ನಿಮ್ಗೆ ಒಳ್ಳೇದು ಮಾಡಲಮ್ಮ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಮುನಿರಾಜು ಸರ್. ಕಾವ್ಯ ಏನು ಓದ್ತಾ ಇರೋದು? BE ಸಿವಿಲ್ ಇಂಜಿನಿಯರ್ ಮುಗಿಸಿದ್ದೀನಿ, ಇವಾಗ ಇಂಟೀರಿಯರ್ ಡಿಸೈನಿಂಗ್ ಕೋರ್ಸ್ ಮಾಡ್ತಾ ಇದ್ದೀನಿ. ಅದು ಬಿಟ್ಟರೆ ಬೇರೆ ಏನು ಮಾಡ್ತೀಯ? ಐ ಆಮ್ ಅ ಭರತನಾಟ್ಯಂ ಡಾನ್ಸರ್ ಫ್ರಮ್ 10 years. ಹಾಗೆ ಹಿಂದೂಸ್ತಾನಿ ಕ್ಲಾಸಿಕಲ್ ಸಿಂಗರ್, ಜೂನಿಯರ್ ಆಗಿದೆ, ಇನ್ನು ಪಾಠಗಳಾಗಬೇಕು. ಅಲ್ವಾ, ನೋಡಿ ಎಷ್ಟೊಂದೆಲ್ಲ ಈ ಇದರಲ್ಲೇ ತೊಡಗಿಸ್ಕೊಂಡಿರೋದು ಕಷ್ಟದ ಕೆಲಸ. ಅದರಲ್ಲಿ ಇದನ್ನು ಅಭ್ಯಾಸ ಮಾಡಿ ಹಾಡೋದು ನಿನ್ನ ಆಸಕ್ತಿಗೆ ಮೆಚ್ಚಬೇಕಾದ್ದೆ. ಭರತನಾಟ್ಯ ಒಂದು ಕಡೆ ಕಲಿಯೋದು, ಹಾಡುಗಾರಿಕೆನೂ ಕಲಿಯೋದು, ಜೊತೆಗೆ ನಿನ್ನ ಇದು ಓದು ಅದಕ್ಕೊಂದಕ್ಕೆ ಸಂಬಂಧವೇ ಇಲ್ಲ ಅಲ್ವಾ? ಹೌದು ಸರ್. ನಿನ್ನಲ್ಲಿ ನಾನು ಒಂದು ಕಂಡಿದ್ದೇನೆಂದರೆ ಬೋಲ್ಡ್ನೆಸ್ ಇದೆ. ನಾನು ಮಾಡ್ತೀನಿ ಅನ್ನೋ, ಏನಾದರೂ ಸಾಧನೆ ಮಾಡ್ತೀನಿ ಅನ್ನೋ ಒಂದು ಹಠ ಛಲ ಕಾಣ್ತಾ ಇದೆ. ನನಗನ್ಸುತ್ತೆ ನೀನು ಇಲ್ಲಿಂದ ನಗ್ನಗ್ತಾ ಆರಾಮಾಗಿ ಹೋಗ್ತಾ ಇದೆಯಾ, ಯಾವುದೇ ಗೊಂದಲಗಳು ನಿನ್ನಲ್ಲಿ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೌದು ಸರ್. ಹೌದಾ? ಒಂದು ಕ್ಷಣ ಅನಿಸುತ್ತೆ ಇದು ಸ್ಪರ್ಧೆ ಆದ್ದರಿಂದ ಒಂದು ಸಣ್ಣ ಮೈನ್ಯೂಟ್ ಮಿಸ್ಟೇಕ್ಸಲ್ಲಿ ಹೋಗ್ಬಿಡ್ಬೋದು. ಒಂಥರ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸಲ್ಲೆಲ್ಲ ಆಗುತ್ತಲ್ಲ, ಹೌದು ತಾನೆ? ಯಾರೋ 99 ತೊಗೊಂಡಿರ್ತಾರೆ, ಇನ್ನೊಂದು 98.999 ಇರೋರಲ್ಲಿ ಅದು ಲಕ್ ಕೂಡ ಆಗಿಬಿಡುತ್ತೆ. ಬಹುಶಃ ಇವತ್ತು ಆ ಲಕ್ ನಿನ್ನನ್ನು ಕೈ ಹಿಡ್ದಿಲ್ಲ ಅಂತ ಅನ್ಕೋತೀನಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಥ್ಯಾಂಕ್ ಯು ಸರ್. ಕಾವ್ಯ, ಯುರ್ ಗೋನ ಮಿಸ್ ಯು. ಓಕೆ, ನಿಮಗೆ ಎಲ್ಲ ಒಳ್ಳೇದಾಗಲಿ, ಯಾವಾಗಲೂ ಹೀಗೆ ನಗ್ನಗ್ತಾ ಇರಿ. ಓಕೆ, ನಿಮ್ಮ ಫ್ರೆಂಡ್ಸಿಗೆ ಏನಾದರೂ ಹೇಳೋದಿದೆಯಾ ಕ್ವಿಕ್ಕಾಗಿ? ಎಲ್ಲರೂ ಚೆನ್ನಾಗಿ ಆಡಿ, ಗಿವ್ ಯೋರ್ ಬೆಸ್ಟ್ ಆ್ಯಂಡ್ ಫೈನಲ್ಸಿಗೆ ಬರ್ತೀನಿ. ನಾವು ನಿಮ್ಮನ್ನ ನೋಡೋದಕ್ಕೆ ವೆಯ್ಟ್ ಮಾಡ್ತೀವಿ. ಓಕೆ, ದಯವಿಟ್ಟು ಎಲ್ಲರೂ ಚೆನ್ನಾಗಿ ಹಾಡಿ, ಯಾರೂ ಈಸಿಯಾಗಿ ತೊಗಬೇಡಿ ಕಾಂಪಿಟೇಷನ್ನ ಅಂತ ಹೇಳ್ತಾ, ಯಾಕಂದರೆ ಕಾಂಪಿಟೇಷನ್ ತುಂಬ ತುಂಬ ಟಫ್ ಆಗ್ತಾ ಇದೆ. ಓಕೆ, ಗಾನ ಸಿಂಚನ ಜನಮನದ ಪದ ಪಯಣ ಈ ಸಂಚಿಕೆಗೆ ವಿರಾಮವನ್ನು ನೀಡ್ತಾ ಇದ್ದೀನಿ. ಮುಂದೆ ಸಿಗೋಣ. ಓಕೆ, ಈ ಸಂಚಿಕೆಗೆ ವಿರಾಮವನ್ನು ನೀಡ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಜನಪದರ ಅನುಭವದ ಮಧುರಯಾನ, ರಂಗಸುಧಾ ತತ್ವ ಪದದ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವಧ್ಯಾನ ಸಿನಿಗಾನ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವಧ್ಯಾನ ಸಿನಿಗಾನ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಜನಪದರ ಅನುಭವದ ಮಧುರಯಾನ, ರಂಗಸುಧಾ ತತ್ವ ಪದದ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವಧ್ಯಾನ ಸಿನಿಗಾನ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವಧ್ಯಾನ ಸಿನಿಗಾನ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಜನಪದರ ಅನುಭವದ ಮಧುರಯಾನ, ರಂಗಸುಧಾ ತತ್ವ ಪದದ ಗಾನ ಸಿಂಚನ.
ಅಂಗಳದಿ ಗೀತಚಾರಣ ಭಾವಧ್ಯಾನ ಸಿಣಿಗಾನ ಗಾನ ಸಿಂಚನ ಚಂದನದ ಅಂಗಳದಿ